ಅದರ ಬಗ್ಗೆ ಅವ್ರಿಗೆಲ್ಲ ತಿಳುವಳಿಕೆ ಕೊಟ್ಟಿದ್ದೀವಿ. ಅವ್ರ ಕಡೆಯಿಂದ ಕೂಡ ನಾವು ಕೆಲವು ವಿಷಯ ಅವರು ಕೇಳಿದ್ರು. ಎಕ್ಸ್ಟೆನ್ಷನ್ ಆಫ್ ಟೈಮ್ ಬಗ್ಗೆ ನಾವು ಎಕ್ಸ್ಟೆನ್ಷನ್ ಟೈಮ್ ಪ್ರಶ್ನೆ ಇಲ್ಲ, 1 ಗಂಟೆ ಏನಿದೆ ಅಲ್ಲಿವರೆಗೂ ಇರ್ತದೆ. ಜೊತೆಗೆ ಕೆಲವರು ನಾವು ಸಲಹೆ ಸೂಚನೆ ಮೇಲೆ ಅವ್ರು ಕೂಡ ಒಪ್ಕೊಂಡ್ರು. ಮತ್ತೆ ನಮ್ಮ ಪೊಲೀಸ್ ಬಗ್ಗೆ ಅವ್ರಿಗೆ ಕೂಡ ಗೌರವ ಇದೆ. ಅವರು ಹೇಳಿದ್ದಾರೆ ನಾವು ನಮ್ದು ಏನು ಹ್ಯಾಶ್ಟ್ಯಾಗ್ ಇದೆ ಸೆಲೆಬ್ರೇಟ್ ರೆಸ್ಪಾನ್ಸಿಬ್ಲಿ, ಅದು ಜವಾಬ್ದಾರಿಯಿಂದ ಆಚರಿಸೋಣ ಅಂತ, ಅದು ಕೂಡ ಅವರು ಕೂಡ ನಮ್ಮ ಜೊತೆಗೆ ಇದರಲ್ಲಿ ಜೊತೆಗಿದ್ದಾರೆ ಅವರು. ಸೊ ಇಷ್ಟೆಲ್ಲ ನಾವು ಹೇಳಿ ಯಾವುದು ಅಹಿತಕರ ಘಟನೆ ಆಗದಂತೆ ನೋಡ್ಕೊಳ್ಳಿಕ್ಕೆ ನಾವು ಅವ್ರಿಗೆ ಮೀಟಿಂಗ್ ಕರೆದಿದ್ದೀವಿ ಮತ್ತೆ ಸಲಹೆ ಸೂಚನೆ ಕೊಟ್ಟಿದ್ದೀವಿ. ಎನಿಥಿಂಗ್ ಎಲ್ಸ್? ಪ್ರಶ್ನೆ ಏನಿದ್ರೆ ಕೇಳಿ. ಅದಾದ ಪೊಲೀಸ್ ಜಾಸ್ತಿ ಎಕ್ಸ್ಟೆನ್ಷನ್ ಟೈಮ್ ಕೇಳಿದ್ರು. ಮತ್ತೆ ಅವರು ನಮ್ಮ ಪೊಲೀಸ್ಗೆ ಸಹಕರಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. When we compare to a few more years ago, when it happened in pub near this Sholay Circle, a bouncer had been murdered because he just pulled out one of the customer who misbehaved. He pulled him out, and the customer was waiting for him, and he was murdered on the main road. ಇಲ್ಲ, ಅದು ಎಲ್ಲ ಪ್ರಿವೆಂಟ್ ಆಗಲಿಕ್ಕೆ ಅದು ಆಗಬಾರ್ದು ಅಂತ ಇನ್ಸಿಡೆಂಟ್. ಅದಕ್ಕೆ ಇಷ್ಟೆಲ್ಲ ದೊಡ್ಡಾಗಿ ಎಕ್ಸ್ಟೆನ್ಸಿವ್ ಇಲ್ಲಿವರೆಗೆ ಯಾರು ನಾವು ಕೊಟ್ಟಿಲ್ಲ, ಫಸ್ಟ್ ಟೈಮ್ ಕೊಡ್ತಾ ಇದೀವಿ. ಇದರಲ್ಲಿ ಬೌನ್ಸರ್ಸ್ದು ಕೂಡ ಒಂದು ಪಾಯಿಂಟ್ ಇದೆ, ಬೌನ್ಸರ್ಸ್ ಬಗ್ಗೆ ಪಾಯಿಂಟ್ ಇದೆ. ನ್ಯಾಚುರಲಿ ನಾವೇನು ಹೇಳಿದೀವಿ, ಅವ್ರು ಯಾರು ನಿಮ್ಮ ಹತ್ರ ಬರ್ತಾ ಇದ್ರೆ ಎಂಜಾಯ್ ಮಾಡಲಿಕ್ಕೆ ಈವ್ನಿಂಗ್, ಅವ್ರು ನಿಮ್ಮ ಗೆಸ್ಟ್. ಸೊ ಗೆಸ್ಟ್ಗೆ ನೀವು ಯಾವ ರೀತಿ ಇಟ್ಕೊಡ್ತಾರೋ ನೀವು ಆ ಥರ ಇಟ್ಕೊಳ್ಳಿ. ಬರೀ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಆಗಲ್ಲ. ನೀವು ಗೆಸ್ಟ್ ಆಗಿ ನೋಡಿಕೊಂಡ್ರೆ ಬಿಸ್ನೆಸ್ ಕೂಡ ಮಾಡ್ತೀವಿ ನೀವು. ಬಟ್ ಏನಾದ್ರು ಸಮಸ್ಯೆ ನಿಮ್ಮ ಹೋಟೆಲ್ ಪ್ರೆಮಿಸಸ್ ಅಲ್ಲಿ ಆದರೆ ತಕ್ಷಣ ನಮ್ಮ ಪೊಲೀಸ್ ಗಮನಕ್ಕೆ ತರಬೇಕು. ಯಾಕೆಂದ್ರೆ ಪೊಲೀಸ್ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ಕಡೆ ಇರ್ತಾರೆ. ಸೊ ಯಾವುದು ನಂತರ ನಮಗೆ ಗೊತ್ತಾಗಿ ನೀವು ನಮಗೆ ಲೇಟಾಗಿ ಮಾಹಿತಿ ಕೊಟ್ಟ ಮೇಲೆ ದೆನ್ ವಿ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಯು ಆಲ್ಸೋ. ಅದಕ್ಕೋಸ್ಕರ ಎಲ್ಲ ಕಡೆ ಕ್ಯಾಮ್ರಾಸ್ ಇದೆ, ಸ್ಪೆಷಲಿ ಅವ್ರ ಅಂಗಡಿ ಎದುರುಗಡೆ ಕ್ಯಾಮ್ರಾ ಇರ್ತದೆ. ಸೊ ಯಾವುದೂ ಸಮಸ್ಯೆ ಇರಬಾರ್ದು. ವಿಶೇಷವಾಗಿ ಅವ್ರದ್ದು ಇಂಟರ್ನಲ್ ಸಮಸ್ಯೆ ನೀವು ಔಟ್ಸೈಡ್ ಮಾಡಿಬಿಟ್ರೆ ನಾಳೆ ಲಾ ಆರ್ಡರ್ ಪ್ರಾಬ್ಲಮ್ ಆಗ್ಲಿಕ್ಕೆ ಚಾನ್ಸ್ ಇದೆ. ಸೊ ಮೊದಲೇನೆ ನೀವು ಹೇಳಿದ್ರೆ ಸಮಸ್ಯೆ ಆ ಥರ ಇದ್ರೆ ತಕ್ಷಣ ಪೊಲೀಸ್ಗೆ ಹೇಳಿದ್ರೆ ನಾವು ಅದರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಆಗುತ್ತೆ. ಕ್ರೌಡ್ ಲಿಮಿಟೇಷನ್ ಬಗ್ಗೆ ನಾವು ನೋಡಿ, ಇದರಲ್ಲಿ 2 ಟೈಪ್ ಕ್ರೌಡ್ ಇರ್ತದೆ. ಒಂದು, ಕೆಲವರು ಆಲ್ರೆಡಿ ಪಬ್ ಬಾರಲ್ಲಿ ಕೂಪನ್ಸ್, ಟೋಕನ್ ಅಥವಾ ಟಿಕೆಟ್ಸ್ ಪರ್ಚೇಸ್ ಮಾಡಿ ಹೋಗ್ತಾರೆ. ಅವರು ಅಂಥವ್ರಿಗೆ ಲಿಮಿಟೆಡ್ ಏನ್ ಇದೆ, ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ತಗೊಳ್ಬೇಕು ಅಂತ ಇನ್ಸ್ಟ್ರಕ್ಷನ್ ಇದೆ. 2ನೇ ಕ್ರೌಡ್ ಕೆಲವರು ಆನ್ ಲುಕರ್ಸ್ ಬರ್ತಾರೆ ನೋಡ್ಲಿಕ್ಕೆ. ಸೊ ಇದು ಸ್ಟೇಟ್ ಫಂಕ್ಷನ್ ಇಲ್ಲ, ಇದರಲ್ಲಿ ಯಾವುದು ಕಂಬೈನ್ಡ್ ಆಗಿ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಯಾವುದು ಫಂಕ್ಷನ್ ಇಲ್ಲ. ಆದರೆ ಜನ ಒಂದು ಕ್ಯೂರಿಯಾಸಿಟಿ ಇರ್ತದೆ, ಬರ್ತಾರೆ ನೋಡ್ಲಿಕ್ಕೆ. ಸೊ ಅಂಥವ್ರ ಬಗ್ಗೆ ಮಿತಿ ಮೀರಿ ಹೋದ್ರೆ ಖಂಡಿತ ನಾವು ಅವ್ರಿಗೆ ಕಂಟ್ರೋಲ್ ಮಾಡ್ತೀವಿ. ಆ ಏರಿಯಾದಲ್ಲಿ ನಮ್ದು ಎಲ್ಲ ಕ್ಯಾಮರಾಸ್ ಇದೆ, ನಮ್ಮ ಪೊಲೀಸ್ ಅವರು ಇರ್ತಾರೆ. ನಮ್ಗೆ ಮಾಹಿತಿ ಬಂದ್ರೆ ಜಾಸ್ತಿ ಜನದಲ್ಲಿ ನಾವು ಒಳಗೆ ಬಿಡಲ್ಲ ಆ ಏರಿಯಾದಲ್ಲಿ. ಯಾವುದು ಅಂದ್ರೆ ಪಾರ್ಟಿ ದಿನ ಅಲ್ಲಿದಂತ ಇಲ್ಲ, ಪಾರ್ಟಿ ಬರೋದು ರೇಟ್ಸ್ ಗಳನ್ನ ಜಾಸ್ತಿ ಮಾಡಿರ್ತಾರೆ. ಸೊ 1 to ಡಬಲ್ 500 ಸಿಗೋದನ್ನ 1000, 1200, 300 ಈ ರೈಸ್ ಮಾಡಿರ್ತಾರೆ ಇಯರ್ ಎಂಡ್ ಅಂತೇಳಿ. ಒಂದು. ಎರಡನೇದು ಈ ಟ್ರಾಫಿಕ್ ಅವ್ರಿಗೆ ಇಲ್ಲ, ಲೈಕ್ ಎಲ್ಲೋ ಬೋರ್ಡ್ಸ್ ಅವ್ರು ಬರೋರು ಅದು ಕೂಡ ಅವತ್ತು ರೇಟ್ಸ್ ಜಾಸ್ತಿ. ಅದಕ್ಕೆ ನಾನು ನಿರ್ವಹಿಸಕ್ಕೆ ಇಲ್ಲ, ಅದು ಸೆಪರೇಟ್ ಇದೆ. ಅದು ನಾವು ಆಲ್ರೆಡಿ ನಮ್ಮ ಪ್ರೆಸ್ ಬ್ರೀಫಿಂಗ್ ಅಲ್ಲಿ ಮಂಡೇ ಹೇಳ್ತೀವಿ. ಮಂಡೇ ನಮ್ದು ಪ್ರೆಸ್ ಮೀಟ್ ಇರ್ತದೆ. ಅಲ್ಲಿ ಕ್ಯಾಬ್ಸ್ ಮತ್ತೆ ಬಸ್ ಅದೆಲ್ಲ ಬಗ್ಗೆ ಬೇರೆ ಇದೆ. ಇವ್ರದ್ದು ರೇಟ್ಸ್ ಬಗ್ಗೆ ನಮ್ಗೆ ಇದಕ್ಕೆ ಬರಲ್ಲ. ಆದರೆ ನನ್ನ ಕ್ರೌಡ್ ಕಂಟ್ರೋಲ್ ಬಗ್ಗೆ ಸ್ಪಷ್ಟ ಇದೆ. ಕ್ರೌಡ್ ಮಿತಿ ಮೀರಿ ಹೋದ್ರೆ ನಾವು ಆಲ್ರೆಡಿ ನಮಗೆ ಎಂಟ್ರಿ ಪಾಯಿಂಟ್ಸ್ ನಾವು ಬ್ಲಾಕ್ ಮಾಡ್ಬಿಡ್ತೀವಿ. ನಮ್ದು ಅದು ಪ್ರೊವಿಷನ್ ಇದೆ, ಅಲ್ಲಿ ನಾವು ಬಿಡಲ್ಲ ಜನಕ್ಕೆ. ಸರ್, 1 ಗಂಟೆ ಕ್ಲೋಸ್ ಮಾಡಬೇಕಂದ್ರೆ ಅವರು 12ವರೆಗೆ ಆಚೆ ಕಳಿಸ್ತಾರೆ. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ 12 ಗಂಟೆಗೆ ಕಳಿಸೋದಕ್ಕೆ ಶುರು ಮಾಡ್ತಾರೆ. ಅದು 1 ಗಂಟೆಗೆ ಶುರು ಮಾಡಿದ್ರೆ 2 ಗಂಟೆವರೆಗೂ ಹೋಗ್ತಾರೆ. ಅದಕ್ಕೆ ನಾವು ಕವರೇಜ್ ಮಾಡ್ಬೇಕಾದ್ರೆ ನೋಡ್ತಾ ಇರ್ತೀವಿ. ನೀವು 1 ಗಂಟೆ ಕ್ಲೋಸ್ ಮಾಡ್ರಿ ಅಂತಂದ್ರೆ ಅವ್ರು 1 ಗಂಟೆಗೆ ಇನ್ನೂ ಹೊರಗಡೆ ಕಳ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹೆವಿ ಕ್ರೌಡ್ ಆಗ್ಬಿಡುತ್ತೆ ಅವಾಗ. 2 ಗಂಟೆ 3 ಗಂಟೆ ಆಗುತ್ತೆ. ಅಲ್ಲ, ಅದಕ್ಕೆ ಇದರಲ್ಲಿ ಪಾಯಿಂಟ್ ಇದೆ. ಟೈಮ್ ರೆಸ್ಟ್ರಿಕ್ಟ್ ಫಾಲೋ ಮಾಡಬೇಕು. 1 ಗಂಟೆಗೆ ಏನ್ ಟೈಮ್ ಇದೆ 1 ಗಂಟೆಗೆ ಬಂದ್ ಮಾಡಿ. ನೀವು ಎಂಟ್ರಿ ಬಿಡೋದು ಬೇಡ. ಅಂದ್ರೆ ರೂಲ್ಸ್ ಕರೆಕ್ಟ್ ಇದೆ. ಯಾವ ರೀತಿ ಬೇರೆ ಯಾವುದು ಸಂದರ್ಭದಲ್ಲಿ ಟೈಮಿಂಗ್ ಯಾಕೆ ಕೊಡ್ತೀವಿ ಅಂದ್ರೆ ಆ ಟೈಮ್ ಒಳಗೆ ಯಾರು ಬಂದ್ರೆ ಬಿಡ್ತಾರೆ. ಸೊ ಬಟ್ ಯಾರು ಒಳಗೆ ಕೂತಿದ್ರೆ ಅವ್ರಿಗೆ ತಕ್ಷಣ 1 ಗಂಟೆಗೆ ಹೊರಗೆ ಕಳಿಸ್ಲಿಕ್ಕೆ ಆಗಲ್ಲ. ಊಟ ಮಾಡ್ತಿರ್ಬೋದು ಅವರು.
ಸೊ ನ್ಯಾಚುರಲ್ ಆಗಿ 1 ಗಂಟೆ ಅಂದ್ರೆ ಎಂಟ್ರಿ ಬಂದ್ ಆಗಬೇಕು, ಅದು ನಮ್ದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ. ಅಂಡ್ ದಟ್ ವಿಲ್ ಫಾಲೋ. ಯಾಕಂದ್ರೆ ನಾವು ಪ್ರತಿಯೊಂದು ಆಫೀಸರ್ ವೈಸ್ ಸೆಕ್ಟರ್ ವೈಸ್ ಡಿವೈಡ್ ಮಾಡ್ಕೊಂಡಿದೀವಿ, ಅವ್ರು ಫಾಲೋ ಅಪ್ ಮಾಡ್ತಾರೆ. ಅದು ಎಲ್ಲಿ ಫಾಲೋ ಆಗಿಲ್ಲ ಅವರು ನಮ್ಮ ಸ್ಟಾಫ್ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಟ್ರೈ ಮಾಡ್ತಾ ಇದೀವಿ ರೆಗ್ಯುಲೇಟ್ ಮಾಡ್ಲಿಕ್ಕೆ. ಅಂದ್ರೆ 1 ಗಂಟೆಗೆ ಎಂಟ್ರಿ ಮಾತ್ರ ಬಂದ ಸರ್, ಎಕ್ಸಿಟ್ ಎಷ್ಟೊತ್ತವರೆಗೂ ಪಬ್ ಬಂದ್ ಆಗುತ್ತೆ, ಸಪ್ಲೈ ಬಂದ್ ಆಗುತ್ತೆ. ಅಲ್ಲ, ಇದು ನೀವು ಕೇಳೋದು ಹಂಗ್ ನೋಡಿದ್ರೆ ಒಂದು 24 ತಾಸು ಓಪನ್ ಮಾಡಬಹುದು, ಆತರ ಇಲ್ಲಲ್ಲ. ಅಲ್ಲ ನೀವು ಗೊತ್ತಾಯ್ತು, ನಿಮ್ ಕೇಳೋದಕ್ಕೆ ಇದು ಗೊತ್ತಾಯ್ತು. ಬಟ್ ಈಗ 1 ಗಂಟೆ ಅಂದ್ರೆ ಅಡ್ವಾಂಟೇಜ್ ತಗೊಂಡ್ಬಿಡ್ತಾರೆ. ಯಾವುದು 1 ಗಂಟೆ ಯಾರು ಅಡ್ವಾಂಟೇಜ್ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಅಂಗಡಿ ಹಿಂದೆ ನಮ್ಮವ್ರದ್ದು ಟೀಮ್ ಇದೆ. ಯಾರು ಮಾಡಿದ್ರೆ ಆ ಅಂಗಡಿಯವ್ರಿಗೆ ತೊಂದರೆ ಆಗ್ತದೆ, ನಮ್ಮ ಯಾರು ಆಫೀಸರ್ ಅವ್ರಿಗೆ ತೊಂದರೆ ಆಗ್ತದೆ. ಸ್ಪಷ್ಟವಾಗಿ ಹೇಳ್ತೇನೆ ಅಷ್ಟೇ. ಹೌದೌದು, ಹೇಳಿ ಲೇಡೀಸ್ ಅಂದ್ರೆ ಡಿಪೆಂಡಿಂಗ್ ಅವ್ರ ಕ್ರೌಡ್ ಮೇಲೆ ಅವ್ರಿಗೆ ಗೊತ್ತಿರ್ತದೆ. ಸಾಧ್ಯ ಎಲ್ಲ ಕಡೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಎಲ್ಲಿ ಸಾಧ್ಯ ಇದ್ರೆ ಮಾಡ್ತಾರೆ. ಕ್ರೌಡ್ ಎಕ್ಸ್ಪೆಕ್ಟೇಷನ್ ಏನಾದ್ರು ಅದೇನಾದ್ರು ಮಾಡ್ತಾರೆ? ಇಲ್ಲ, ಅದೇ ನಾನು ಹೇಳಿದಲ್ಲ, 2 ಟೈಪ್ ಕ್ರೌಡ್ ಇದೆ. ಒಂದು ಕ್ರೌಡ್ ಕ್ಯಾಪ್ಟಿವ್ ಕ್ರೌಡ್ ಇದೆ, ಒಂದು ಕ್ರೌಡ್ ಬರೋದು ಹೋಗೋದು. ಸೊ ಇದು ಫ್ಲೋಟಿಂಗ್ ಕ್ರೌಡ್ ಇದೆ. ಸೊ ಇದು ಅದಕ್ಕೋಸ್ಕರ ನಾವು ನಿರ್ದಿಷ್ಟವಾಗಿ ಆ ಥರ ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಈ ಸರಿ ಇನ್ನೂ ಸಿಸ್ಟಮ್ಯಾಟಿಕ್ ಆಗಿ ಅಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ ಮಾಡಿ ಇಲ್ಲ ಮಾಡಿ ಆ ಕ್ರೌಡ್ ಕಂಟ್ರೋಲ್ ಮಾಡೋದು ನಮ್ದು ಮೇನ್ ಉದ್ದೇಶ ಇದೆ. ಯಾವ್ದು ಸಮಸ್ಯೆ ಆಗಬಾರ್ದು. ನಿಮಗೆ ಕೂಡ ಅಪೀಲ್ ಮಾಡ್ತಾ ಇದೀವಿ, ಏನಾದರೂ ಮಾಹಿತಿ ಆ ಥರ ಬಂದ್ರೆ ಖಂಡಿತ ತಕ್ಷಣ ಹೇಳಿದ್ರೆ ನಾವು ಅಲ್ಲೇ ಕಂಟ್ರೋಲ್ ಮಾಡ್ಲಿಕ್ಕಾಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷನೂ ಎಲ್ಲಾ ಫ್ಲೈಓವರ್ ಬಂದ್ ಮಾಡುತ್ತಾರೆ. ಅದು ಮಂಡೇ ಇಲ್ವಾ ಇವತ್ತು? ಪಾಪ ಬೌನ್ಸರ್ಸ್ಗಳು ಅವ್ರು ಮಾಡ್ತಾ ಇದ್ರೆ ಯಾಕಂದ್ರೆ ಡೀಟೇಲ್ಸ್ ಟ್ರಾಫಿಕ್ ಅವರು ಎಲ್ಲ ಡೀಟೇಲ್ ತಗೊಳ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು ಹೇಳ್ತೇನೆ. ಸೊ ಬೌನ್ಸರ್ಸ್ಗಳು ಸರ್, ಅಂದ್ರೆ ಈಗ ಏನೋ ಪಾರ್ಟಿ ಮಾಡಲ್ ಇರ್ತಾರೆ, ಹೊರಗಡೆ ಹೋಗ್ಬೇಕಾದ್ರೆ ಅವ್ರನ್ನ ತಳ್ಳಾಡುವಂಥದ್ದು, ಹೊಡೆಯುವಂಥದ್ದು, ಇದು ಆಗ್ತಿರುತ್ತೆ ಸರ್. ಅದು ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಅದೇ ಹೇಳಿದಿಲ್ಲ. ಬೌನ್ಸರ್ಸ್ ಮೀನಿಂಗ್ ಏನಂದ್ರೆ ಹೊಡಿಬೇಕು ಅಂತ ಇಲ್ಲಲ್ಲ. ಬೌನ್ಸರ್ಸ್ ಹ್ಯಾವ್ ಟು ಪ್ರಿವೆಂಟ್. ಏನು ಬೌನ್ಸರ್ಸ್ ಏನಾದ್ರು ಸಮಸ್ಯೆ ಆದ್ರೆ ತಕ್ಷಣ ನೀವು ಪೊಲೀಸ್ಗೆ ಹೇಳಿ. ಯಾಕಂದ್ರೆ ಅಲ್ಲಿ ಏನೋ ಅವ್ರು ಹೇಳಿದಲ್ಲ ಮರ್ಡರ್ ಆಯ್ತು, ಇಲ್ಲಿ ಸಮಸ್ಯೆ ಆದ್ಮೇಲೆ ಔಟ್ ಸೈಡ್ ಹೋದ್ಮೇಲೆ ಮರ್ಡರ್ ಆದ್ರೆ ದಟ್ ವಿ ಕಾಂಟ್. ಆದ್ರೆ ನಾವು ಬಿಡೋದಿಲ್ಲ. ಆ ಕನ್ಸರ್ನ್ಡ್ ಅಂಗಡಿ ಮೇಲೆನೆ ಕೂಡ ಆಕ್ಷನ್ ತಗೊಳ್ತೀವಿ ನಾವು. ಯಾಕಂದ್ರೆ ಅವ್ರು ನಮ್ ಗಮನಕ್ಕೆ ತರಬೇಕಾಗಿತ್ತು ಅಲ್ಲಿ ಒಳಗಡೆ ಏನಾದ್ರು ಸಮಸ್ಯೆ ಆಗಿತ್ತು. ಸಮಸ್ಯೆ ಯಾವುದು ಸಡನ್ ಆಗಿ ಆಗಲ್ಲ. ಮತ್ತೆ ಸಮಸ್ಯೆ ಆತರ ಆದ್ರೆ ಖಂಡಿತ ನಮ್ಮ ಮಾಹಿತಿ ಕೊಟ್ಟರೆ ನಾವು ಅವ್ರ ಮೇಲೆ ತಗೊಳ್ಳೋದು.